ಹಲೋ ಮಾತೆರೆಗ್ಲ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೀರ್ತಿ ಕುಲಾಲ್ ಏರ್ ಮಾತ ಎನ್ನ ಚಾನಲ್ನ ಫಸ್ಟ್ ಟೈಮ್ ತೊಂದುಲ್ಲರ ಪ್ಲೀಸ್ ಸಬ್ಸ್ಕ್ರೈಬ್ ಅಂತಂದು ತೂಲೆ ಅಂಚನೆ ಲೈಕ್ ಮನ್ಪ್ಲೆ ಶೇರ್ ಮನ್ಪ್ಲೆ ಕಮೆಂಟ್ಲ ಮನ್ಪ್ಲೆ ಸೊ ಕಾಂಡೆ ಬೇಗ ಲಕ್ಕದಿತ್ತೆಂದು ಇಲ್ಲೊಕ್ಕೆಲ್ಲ ವೀಡಿಯೋ ಅವೆ ಅಣ್ಣನ ಸೊ 23 ತಾರೀಕು ಐನಂಚಿನ ಅಣ್ಣನ ಇಲ್ಲೊಕ್ಕೆಲೆ ಕಾಂಡೆ ಬೇಗ ಲಕ್ಕಿನರ್ದವರ ಮಂಡ ಎನ್ಮ ಗಂಟೆಗೆ ಮುಹೂರ್ತ ಇತ್ತೀನಿ ಪಂಡ ಇಲ್ಲದ ಉಲೈಗ್ ಒಕ್ಕೆಲಾಯರೆ ಸೊ ಅಂಚಾದ ಕಾಂಡೆ ಬೇಗ ಲಕ್ಕದು ಒಂಜಿ ಸನ್ರೈಸ್ ತೂಯೆರಾಂಡ್ ಸೊ ಅಂಚ ತೂಯೆರೆ ತೂದು ಯಾನ್ ಸೀದಾ ಪೋಯಿ ನಿಂಕ್ಲ ಯಾನ್ ಮಾಮಿಲಲ್ ಉಂತಿತ್ತೇವೆ ಅಲ್ಪ ಕೈತಲ್ಟೊಂಜಿ ನಾಗನ ಕಟ್ಟೆ ಉಂಡು ಅಂಚ ಆಡೆ ಕೈ ಮುಗೆರೆ ಪೋಯರಿತ್ತೆ ನಿಂಗೆ ಅಂಚಾದ ಯಾನ್ ಕಾಂಡೆ ಬೇಗ ತರೆಕ್ ಮೀದು ಯಾನ್ ಆಡೆಗ್ ಪೋಯೆ ಒಂದು ಎಂಕ್ಲ ಅಜ್ಜಿಲದ ಕೈತಲು ಉಪ್ಪುನಂಚಿನೊಂಜಿ ನಾಗನ ಕಟ್ಟೆ ಕಂಡೆ ಲಕ್ಕನ ಕೂಡ್ಲಿಡೆ ಬತ್ತೇನೆ ಕೈ ಮುಗೆರೆ ಬಿಡೋದು ಸುಮ್ಮನೆ ನಮ್ಮ ಕುಕ್ಕು ಬೆಚ್ಚರೆ ತುಲೆ ಫ್ರೆಂಡ್ಸ್ ಏತು ಕುಕ್ಕು ಬೂರ್ದುಂಡು ಏಲ ಪಿಚ್ ಪುಜೆರು ಮೂಲು ಜೊತೆ ನಮ್ಮ ಪಿಚ್ಕ ಪಲ್ಲೆಡೆ ಮತ್ತು ಮಸ್ತ್ ನಿಕ್ಲೆ ತೋಜು ನೈಚಿಂಗ್ ಗೊತ್ತುಜಿ ಸೊ ಇನ್ನು ತಿಕ್ಕನಡ್ದು ಬೊಕ್ಕ ನಿಕ್ಲೆ ತುಷ್ಪವೆ ಟಾಟ್ಲಿಂಗ್ ಏತು ತಿಕ್ಕನ ಕುಕ್ಕು ಬಂಡದು ದುವೆ ಮರ ಇಲ್ಲುಂಡು ಮರ ಕುಕ್ಕು ಬೇಕಿಚ್ಚ ತುಲೆ ಒಂಜಿ ತೊಟ್ಟೆ ಕುಕ್ಕು ತಿಕ್ಕಂಡು ಮತ್ತೊಂದು ಅಲ್ಪ ಮಸ್ತ್ ಕುಕ್ಕಿತ್ತು ನಾವೆ ಎಂಕ್ ಒಂಜಿ ಚೀಲ ಕುಕ್ಕು ತಿಕ್ಕಂಡು ಯಾನ್ ಆ ಕುಕ್ಕುನು ಇಲ್ಲಕ್ಕೆಲ್ಲ ಇಲ್ಲ ಪತೊಂದು ಪೋದಿತ್ತು ಅನ್ನ ನಡಿಗೆ ಪೋನಾಗ ಅದೇ ಪಂಡ ಅಲ್ಪ ಬಟ್ರ್ ನಕ್ಲು ಸಾರ್ಗ್ ಪಾಡ್ದಿತ್ತೇರು ಮಸ್ತ್ ಶೋಕಾದಿತ್ತು ಎಡ್ಡೆ ಕಾಟುಕ್ಕು ಬಂದ್ಪೇರ್ತಿಲ್ಲ ಅಂಚಿನ ಕುಕ್ಕು ಎಡ್ಡೆ ರುಚಿ ಇತ್ತುಂಡು ಅಂಚ ಎಂಕ್ಲ ಹಿಡ್ದು ಬೊಕ್ಕ ಕುಕ್ಕು ಪೆಜ್ಜಿದಿಲ್ಲಾಗ ಪೋದು ಫ್ರೆಶ್ ಆದಿ ಅನ್ನ ಮಮ್ಮಿನ ಮಗಲ್ಲ ಪೋಯಕ್ಕ ಅನ್ನ ನಡೆ ಚೂರುಂಡು ಪಾಯರೆ ಮುಲ್ಲೆ ನಿಂಚ ಉಳ್ಳಾಯ್ಡೆ ಪೋದು ಚೂರು ಮಿತ್ತು ಬರ್ತಾನೆ ನನ್ನ ಎಲ್ಲಡೆ ಇತ್ತುಂಡು ಸ್ವಲ್ಪ ಪೊಯ್ ಬಲೆ ಎಂಕ್ಲ ಪೋನಗನೆ ಭಟ್ರು ನಂಕ್ಲು ಬತ್ತಿತ್ತೇರು ಪಂಡ ಫಸ್ಟ್ ಗಗಣ ಮಾಡಿದ ಬೊಕ್ಕ ಸತ್ಯನಾರಾಯಣ ಪೂಜೆ ಬೊಕ ಎನ್ಮೆ ಐನೆಕ್ ಇಲ್ಲೊಕ್ಕೆಲ ಅಪ್ಪುನಂಚಿನ ಮುಹೂರ್ತಲ ಇತ್ತೀನಿ ಅಂಚ ಬೇಗ ಬೇಗ ಎಂಕ್ಲ ಪೋದು ಅಲ್ಪ ಉಲೈ ಪೋದು ಭಟ್ರು ನಕ್ಲು ಗಣಮದ ಭಟ್ರು ಬತ್ತಿತ್ತೇರು ಆಲ್ರೆಡಿ ಸ್ಟಾರ್ಟ್ ಮಂತಿತ್ತೇರು ಸೊ ಮಾತ ವೀಡಿಯೋಲಿ ನಾನು ಸ್ಕಿಪ್ ಮನ್ಪಂದೆ ಪಾಡ್ದೆ ನೆಟ್ಟು ಸೊ ಮಾತೆರ್ಲ ತೂಲೆ ಅಂಚನೆ ಎಂಕ್ ಸಪೋರ್ಟ್ ಮನ್ಪುಲೆ ವೀಡಿಯೋ ಇಷ್ಟ ಆದಿತ್ತು ಒಂಜಿ ಲೈಕ್ಲ ಮನ್ಪುಲೆ ಬೊಕ ತೂವಲಿ ತೊಲಸಟ್ಟೆಲ ಸತ್ತತೆ ಸೊ ಅಂಚಾದ ಈಗ ಪೊಯ್ಯೆ ಬೊಕ್ಕ ಇಂಚಿನ ಬೇತೆ ಪಾಡೊಂದಿತ್ತೇರು ಸೊ ಇನ್ನು ಪಾಡ್ದು ರೆಡಿ ಮಂತುದಿ ಒಂತೇರು ದಯಪಂಡ ತೊಲಸೆಟ್ಟೆ ಬೊಕ್ಕ ನಡೆರು ಉಂಡತೆ ಅಂಚ ಎಂಕ್ ನಡುಪುನಂಚಿನ ವೀಡಿಯೋ ತಿಕ್ಕಿಜಿ ದಯಪಂಡ ನಾನು ಉಲೈ ಪೇರು ಬೆಚ್ಚ ಅನ್ಪುನ ಅಲ್ಪ ಭಜನೆ ಬಂದ್ರೆ ಇತ್ತನು ಸೊ ಅಂಚ ಅಲ್ಪ ಉಲೈ ಇತ್ತೆ ಅಂಡ ನಡ್ದು ಆಯ್ನ ಹಿಡ್ದು ಬೊಕ್ಕದ ಕ್ಲಿಪ್ಪಿಂಗ್ಸ್ ಗೆತ್ತೊಂದು ಆಯ್ನ ಎಣ್ಣೆ ತೊಟ್ಟಿಗೆ ಆ್ಯಡ್ ಮನ್ಪೆ ನಿಕ್ಲ ತೂಲೆ ಅಂಡ ಹಿಡ್ದು ಬೊಕ್ಕ ಯಾನ್ ಪಂದಿತ್ತೆ ಮಣಿ ಕುತ್ತಿ ಪೂಜೆದ ಶಾರ್ಟ್ ಪಾಡ್ದಿತ್ತೆ ಐಟಿಂಗ್ ಒಂಜಿ ಫೋಟೋ ಕೊರಿ ಅಂದು ಸೊ ಫೋಟೋ ಅವ್ವೆ ಹಿಡ್ದು ಬೊಕ್ಕ ಇಂಕ್ಲ ಉಲೈ ಪೋಯ ಅಲ್ಪ ಒಂದು ಗಣಮದ ವ್ಯವಸ್ಥೆ ಪ್ರಾವಂದಿತ್ತು ಸೊ ಆ ವಿಡಿಯೋನ ನಿಕ್ಲು ತೂಲೆ ಓಂ ಗಣಾನಾನ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋದಿವಿಶ್ವೇಹಾದನಂ ಶ್ರೀ ವಿಘ್ನೇಶ್ವರಾಯ ನಮಃ ಓಂ ಧಾತುವೇದಸೇ ಧನವಾಮಸೋಮರಾತೆ ಯತೋನಿದಃ ತವೇದಃ ಸನಪ್ರಯುಕ್ತಾನ್ ವಿಶ್ವಾನಾವೇ ವಸಂತಂದ್ರಿತಾತ್ಯಗ್ನಿಃ ದುರ್ಗಾಯೇ ನಮಃ ಇದಂ ವಿಷ್ಣುರ್ವಿದಕ್ರಮೇ ತ್ರೇಧಾನಿತದೇ ಪದಂ ಸಮೋಢವಸ್ಯ ವಪುಂಸರೆ ವಿಷ್ಣವೇ ನಮಃ ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್ ರುದ್ರಾಯ ನಮಃ ಯೋ ವೇದಾದೋ ಸ್ವರ ಪ್ರೋಕ್ತೋ ವೇದಾಂತೆ ಪ್ರತಿಷ್ಠಿತಃ ತಸ್ಯ ಪ್ರಕೃತಿರೇನಸ್ಯ ಯಃ ಪರಸ್ಸ ಮಹೇಶ್ವರಃ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಶ್ರೇಯಾಂಸಿ ಬಹುವಿಘ್ನಾನಿ ಸಂಭವಂತೆ ಗುರುವಿಗೆ ತದ್ವಿಘ್ನ ಪರಿಹಾರಾರ್ಥಂ ಪ್ರಾರ್ಥನಾ ಕೃತಂ ಅಂತೇಳಿ ಶಾಸ್ತ್ರಗಳು ಹೇಳ್ತಾರೆ. ಒಂದು ಶ್ರೇಯಸ್ಸಾಗಬೇಕು, ಒಳ್ಳೆಯದಾಗಬೇಕು, ಒಳ್ಳೆಯ ಜೀವನವನ್ನು ಕಲ್ಪಿಸಿಕೊಂಡು ಸಾಗಬೇಕು, ಬಂದಂತಹ ಕಷ್ಟಗಳೆಲ್ಲ ಪರಿಹಾರವಾಗಿ ಎಣಿಸಿದಂತಹ ಕಾರ್ಯಾದಿಗಳೆಲ್ಲ ನೆರವೇರಬೇಕು ಅಂತಂದ್ರೆ ದೇವರ ಕುರಿತಾಗಿ ಭಕ್ತಿಯಿಂದಲೇ ಪ್ರಾರ್ಥನೆಯನ್ನೇ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಹೀಗಿರುವಾಗ ಒಂದು ಮನೆಯನ್ನ ಕಟ್ಟಿಕೊಂಡಿದ್ದೇವೆ, ಗೃಹಕ್ಕೆ ಸಮಸ್ತ ದೋಷಾದಿಗಳು ಪರಿಹಾರವಾಗಬೇಕು ಅನ್ನುವಂತ ಉದ್ದೇಶದಿಂದಲೇ ನಿನ್ನೆ ರಾತ್ರಿ ದಿವಸ ಕುತ್ತಿ ಪೂಜೆಯನ್ನು ಸಹಿತ ಮಾಡಿಕೊಂಡಿದ್ದೇವೆ. ಇವತ್ತು ಮಾಡುವಂಥದ್ದು ಪುಣ್ಯಾಹ ಕರ್ಮ ಅಂತ ಹೇಳ್ತದೆ. ಮಹಾಗಣಪತಿ ಆರಾಧನೆ, ಗೃಹ ಪ್ರವೇಶ ಮುಹೂರ್ತಕ್ಕೆ ಮಾಡಿಕೊಳ್ಳುವಂಥದ್ದು, ಹಾಲು ಕಾಯಿಸುವಂಥದ್ದು, ತದನಂತರದಲ್ಲಿ ತುಳಸಿ ಪೂಜೆ ಮಾಡಿಕೊಂಡು ಈ ಗೃಹಕ್ಕೆ ಸತ್ಯನಾರಾಯಣ ದೇವರ ಅನುಗ್ರಹವೇ ಪ್ರಾಪ್ತಿಯಾಗಲಿ ಅಂತ ಹೇಳಿ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಪೂಜೆ ಬಂದು ಬಳಗಕ್ಕೆಲ್ಲ ಅನ್ನ ಸಂತರ್ಪಣೆ. ಹೀಗಿರುವಾಗ ಇಷ್ಟೆಲ್ಲ ನಾವು ದೇವತಾ ಆರಾಧನೆಯನ್ನು ಮಾಡುವಾಗ ನಾವು ನಂಬಿದಂತಹ ಹಿರಿಯವರನ್ನೇ ಮೊದಲದಾಗಿ ಸ್ಮರಣೆಯನ್ನು ಮಾಡಿಕೊಳ್ಳಬೇಕು. ನಮ್ಮ ತರವಾಡು ದೈವ ದೇವರನ್ನ ಸ್ಮರಣೆಯನ್ನು ಮಾಡಿಕೊಳ್ಳಬೇಕು. ಗ್ರಾಮಕ್ಕೆ ಸಂಬಂಧಪಟ್ಟಂತಹ ದೇವರನ್ನ, ಸೀಮೆಗೆ ಸಂಬಂಧಪಟ್ಟಂತಹ ಗೋಪಾಲಕೃಷ್ಣ ದೇವರನ್ನೇ ಸ್ಮರಣೆಯನ್ನು ಮಾಡಿಕೊಂಡು ಪೂಜೆಯನ್ನೇ ಪ್ರಾರಂಭಿಸುವಂಥದ್ದು. ಯಾವುದೇ ಒಂದು ಪೂಜೆ, ಒಂದು ಗಣಪತಿ ಹೋಮ ಆಗ್ಬೋದು, ಒಂದು ಸತ್ಯನಾರಾಯಣ ಪೂಜೆ, ಒಂದು ದೇವಿಯ ಆರಾಧನೆ ಮಾಡಬೇಕು, ಯಾವುದೇ ಒಂದು ಪೂಜೆಯನ್ನು ಮಾಡಬೇಕಾದ್ರೂ ಆ ಎಲ್ಲ ದೈವ ದೇವರ ಹಿರಿಯವರ ಆಶೀರ್ವಾದ ಸ್ಮರಣೆಯನ್ನೇ ಮಾಡಿಕೊಂಡೇ ನಾವು ಪೂಜೆಯನ್ನೇ ಮಾಡಿಕೊಳ್ಳುವಂಥದ್ದು.
ಅಂತಹ ಎಲ್ಲ ದೇವರ ಹಿರಿಯವರ ಆಶೀರ್ವಾದ ಎನ್ನುವಂಥದ್ದು ಇತ್ತು ಚಂದದ ರೀತಿಯಲ್ಲಿ ಮನೆಯನ್ನ ಗೃಹ ಪ್ರವೇಶವನ್ನ ಮಾಡಿಕೊಂಡು ಈ ಯಜಮಾನ ಕುಟುಂಬ ವರ್ಗಕ್ಕೆ ಸುಖ ಶಾಂತಿ ನೆಮ್ಮದಿಯನ್ನೆಲ್ಲ ಈ ಒಂದು ಗೃಹದಲ್ಲಿಯ ಮುಂದಕ್ಕೆ ಪ್ರಾಪ್ತಿಯಾಗಿಸಿಕೊಡಲಿ ಅಂತ ಹೇಳಿ ಹಳೆ ಮನೆಯಲ್ಲಿ ಇದ್ದಂತಹ ಸಮಸ್ತ ಕಷ್ಟಗಳೇ ಪರಿಹಾರವಾಗಿ ಈ ಮನೆಯಲ್ಲಿ ಬಂದು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದೇವೆ ಎನ್ನುವಂತಹ ಮಾತನ್ನ ಹಿರಿಯವರಾಗಿ ಇವರ ಮಕ್ಕಳು ಕುಟುಂಬದವರು ಬಂಧು ಬಳಗಕ್ಕೆಲ್ಲ ಅನುಗ್ರಹಿಸಿಕೊಡಲಿ ಅಂತ ಹೇಳಿ ಭಕ್ತಿಯಿಂದ ಮಾಡುವಂತಹ ಪ್ರಾರ್ಥನೆ. यो वेदादौ स्वरप्रोक्तो वेदान्तेन प्रतिष्ठितः तस्य प्रदेशस्य यः परस्य महेश्वरः प्रार्थनां समर्पयामि. ಎಲ್ಲರ ಅಕ್ಷತೆಯನ್ನ ಅರಿವಾಣಕ್ಕೆ ಹಾಕಿ. ಇಷ್ಟದೇವತಾಭ್ಯೋ ನಮಃ ಕುಲದೇವತೋ ಬ್ರಹ್ಮಾಭ್ಯಮಾದನಾತ್ಮದ ಉಕ್ಷಾಧಾರ ಸರ್ವೇ ಸಪ್ತದ್ವೀಪಾಂಗರಾರ್ಪಯೋಧರ್ವೇದ ಸಾಮವೇದೋ ಪುರುಣಃ ಅಂಗೈಸ್ತ ಮುಚ್ಚಿಕೊಳ್ಳಿ. ಅಂಗೈಸ್ತಾದೇತಾಸ್ತ್ರವೇ ಬೃಹಂತವಾಂಜಿದಾತ್ರ ಗಾಯತ್ರಿ ಸಾವಿತ್ರಿ ಶಾಂತಿ ಪುಷ್ಟೀಕರಿ ತಥಾ ಒಂದು ತುಂಡು ಮಲ್ಲಿಗೆ ಇವರಿಗೆ ಕೊಡಬೇಕು. ನಮ್ಮಿರು ಅಕ್ಕನಕ್ಲು ಮಲ್ಲ ಹಾಯ್ ಅನ್ಪ್ಲೀಜ ಅನ್ಪ್ಲಿ महालिंगरामदेस्य जन्मनक्षत्रे जन्मराशोजातस्य निर्वाच्यशान्तर्थं धर्मकान्तायाः जन्मनक्षत्रे देवकीनाम्याः जन्मनक्षत्रे जन्मराशोजातायाः निर्वाच्यशान्तर्थं मक्कळु ಇವರ ಮಕ್ಕಳು रामानामदेस्य जन्मनक्षत्रे निर्वाच्यशान्तर्थं ನಿಮ್ಮ ಹೆಂಡತಿ प्रेमानाम्याः जन्मनक्षत्रे नक्षत्र जन्मराशोजातायाः निर्वाच्यशान्तर्थं श्रीनिधेनाम्याः जन्मनक्षत्रे ಅಂಚ ಉಲೈ ಗಣಮ ಒಂದಿತ್ತು ಎಂಕ್ಲ ಪೂರ ಚೂರು ಪಿದೈ ಬತ್ತದೆ ಪಂಡ ಅಪ್ಪಗ ಮಾತೆಲ್ಲ ಒಂಚೂರು ಉಲೈ ಪಿದೈ ಬತ್ತೇರು ಅಂಡ ಉಲೈ ಇಡು ಅತ್ ಮಸ್ತಾಗಿ ಬಟನ್ಗಳು ಶ್ಲೋಕನೆ ಬಂದಾಗ ಅಂತ ಊರು ಅಪ್ಪನ ತೆಗೊಳದಕ್ಕೆ ಮಾತೆಲ್ಲ ಪಿದೈ ಬತ್ತ. ಆ್ಯಂಡ್ ಶಾರ್ಪ್ ಏನು ಮೇಯ್ನ್ ಆನಾಗ ಮುಹೂರ್ತ ಇತ್ತೀನಿ. ಸೊ ಮೂಲು ಮಾತೆಲ್ಲ ದೀಪ ಬೊಕ್ಕ ಬಾಕಿ ಪ್ರತಿಯೊಂಜಿ ವಸ್ತುಲ್ನ ಒರಿ ಒರಿ ಆದ ಪತ್ತೊಂದು ಇಲ್ಲಿಗೂ ಒಂಜಿ ಸುತ್ತು ಬತ್ತದು ಸೀದಾ ಇಲ್ಲದೊಲೆ ಪ್ರವೇಶ ಮಾಡ್ತಾರೆ. ಮೋಹ ಅಂತ ಹೇಳ್ತಾರೆ. ನಮ್ಮ ಜೀವನದಲ್ಲಿ ನನ್ನ ಸ್ವಂತವಾಗಿರುವಂತಹ ಜಾಗ ಬೇಕು, ಸ್ವಂತವಾಗಿರುವಂತಹ ಮನೆ ಬೇಕು ಎಂಬುದಾಗಿ. ಆ ಮನೆಯಲ್ಲಿ ಸಂತೋಷದಿಂದ ಜೀವನ ಮಾಡಬೇಕು ಅಂತಂದ್ರೆ ಋಣಾನುಬಂಧ ಎನ್ನುವಂತಹದ್ದು ಬೇಕು. ಋಣಾನುಬಂಧ ರೂಪೇಣ ಪತಿ ಪತ್ನಿ ಸುತ ಆಲಯ ಎಂಬುದಾಗಿ ಗಂಡ ಹೆಂಡತಿ ಮಕ್ಕಳು ಮನೆಯೆಲ್ಲ ಸಿಗುವಂತಹದ್ದು ಅವರ ಋಣಾನುಬಂಧ ಎಂಬಂತಹ ರೂಪದಿಂದ. ಆ ಪ್ರಕಾರದಿಂದ ಭಗವದ್ ಅನುಗ್ರಹದಿಂದ ನೀವು ಆರಾಧನೆ ಮಾಡಿಕೊಂಡು ಬರತಕ್ಕಂತಹ ದೈವದೇವರುಗಳ ಅನುಗ್ರಹದಿಂದ ಇವತ್ತಿನ ದಿವಸದಲ್ಲಿ ಈ ನೂತನವಾಗಿ ನಿರ್ಮಾಣ ಮಾಡಿದಂತಹ ಗೃಹದ ಪ್ರವೇಶ ಎನ್ನುವಂತಹ ಕಾಲ ಸುಮುಹೂರ್ತವಾಗಿಸಬೇಕು. ಆ ಸಂದರ್ಭದಲ್ಲಿ ಇಷ್ಟದೇವರ, ಕುಲದೇವರ, ಗ್ರಾಮದೇವರ, ಸಮಸ್ತ ದೈವದೇವತೆಗಳ ಪರಿಪೂರ್ಣ ಅನುಗ್ರಹ ಪ್ರಾಪ್ತಿಯಾಗಬೇಕು, ಸನ್ಮಂಗಲ ಪ್ರಾಪ್ತಿಯಾಗಬೇಕು ಎಂಬುದಾಗಿ. ಆ ಪ್ರಕಾರವಾಗಿ ಇವತ್ತಿನ ದಿವಸದಲ್ಲಿ ಮಹಾಗಣಪತಿ ಹವನವನ್ನು, ಅದೇ ಪ್ರಕಾರವಾಗಿ ಲಕ್ಷ್ಮೀ ಸತ್ಯನಾರಾಯಣ ಪೂಜೆಯನ್ನು ಮಾಡಿಕೊಳ್ಳುವುದಕ್ಕಿದ್ದೇವೆ. ವಾಸ್ತು ದೇವತೆಗಳು ಈ ಮನೆಯಲ್ಲಿರತಕ್ಕಂತಹ ದುಷ್ಟಶಕ್ತಿಗಳನ್ನೆಲ್ಲ ದೂರೀಕರಿಸಿ ಒಳ್ಳೆಯದನ್ನೇ ಈ ಮನೆಯಲ್ಲಿ ನಮ್ಮ ಪಾಲಿಗೆ ನಡೆಸಿಕೊಡಬೇಕು. ಕ್ಷೇತ್ರಪಾಲ ಸ್ವಾಮಿ ಈ ಭೂಮಿಗೆ ಬರುವಂತಹ ಯಾವುದೇ ದುಃಖ ದೋಷಗಳಿದ್ರು ಅದೆಲ್ಲವನ್ನು ನಿವೃತ್ತಿ ಮಾಡಿಕೊಟ್ಟು ಜಾಗವನ್ನು ಮನೆಯನ್ನು ರಕ್ಷಣೆ ಮಾಡಿಕೊಡಬೇಕು. ಅದೇ ಪ್ರಕಾರವಾಗಿ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ನಮಗಿಲ್ಲಿ ಒಳ್ಳೆಯ ಸಾಂಪತ್ತಿಕವಾದಂಥ ಅಭಿವೃದ್ಧಿಯ ಜೊತೆಗೆ
ಮಾನಸಿಕವಾಗಿಯೋ ಶಾರೀರಿಕವಾಗಿಯೋ ಬರುವಂತಹ ಎಲ್ಲ ಆಪತ್ತುಗಳನ್ನು ದೂರ ಮಾಡಿಕೊಟ್ಟು ಮನಸ್ಸಿನ ಎಲ್ಲ ಅಭೀಷ್ಟಗಳನ್ನೇ ಅನುಗ್ರಹ ಮಾಡಿಕೊಡಬೇಕು ಎಂಬುದಾಗಿ ದೇವತಾ ದಿವ್ಯ ಸಾನ್ನಿಧ್ಯದಲ್ಲಿ ಮಾಡುವಂತಹ ಪ್ರಾರ್ಥನೆ. ಹಾಕಿ ನಮಸ್ಕಾರ ಮಾಡಿ ಇದಕ್ಕೊರ್ಚಿ ಯಾನ್ ಪಂಡೆ ತಿಂಕ್ ತುಳಸಿ ನಡುಪುನಂಚಿನ ವೀಡಿಯೋ ತಿಪ್ಪೆರ ಆಯ್ಜಿದೆ ಪಂಡ ನಾನು ಉಲೈ ಇಡಿತ್ತೆ ಆ್ಯಂಡ್ ನಡ್ದು ಆಯ್ನಡ್ದು ಬೊಕ್ಕದ ವೀಡಿಯೋ ಅವೇ ಎಡ್ದು ಬೊಕ್ಕ ಎಂಕ್ಲೆಗ್ ಉಲೈ ಪೇರು ಬೆಚ್ಚ ಮನ್ಪೇರುಂಡು ಕರೆಕ್ಟ್. ಸೊ ಆ ಪೇರು ಬೆಚ್ಚ ಮನ್ಪುನಾಗ ಮಾತೆಲ್ಲ ಸೇರಿದು ಪೊಡ್ಡುಡು ಪದ್ಯ ಪಂಡ ಸೋಕುಡೆ ಪೇರು ಉರ್ಕುದು ಪೋಂಡು ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಅಗ್ನಿಗಣದಿ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಎಲ್ಲೆಲ್ಲೂ ನಿನ್ನನೆ ಕಾಣುವೆ ಎಲ್ಲರಮ್ಮ ಎಲ್ಲಮ್ಮ ಎಲ್ಲೆಲ್ಲೂ ನಿನ್ನನೆ ಕಾಣುವೆ ಎಲ್ಲರಮ್ಮ ಎಲ್ಲಮ್ಮ ಈ ರೀತಿ ಪೇರಿತ್ತು ಸುಕಡೆ ಉರ್ಕುದು ಪೋಂಡು ಬಂಡದು. ಸೊ ನೆಕ್ಸ್ಟ್ ವೀಡಿಯೋ ನಾನು ಕಂಟಿನ್ಯೂಸ್ ನೆಕ್ಸ್ಟ್ ಪಾಡ್ವೆ. ಸೊ ಕೀಪ್ ವಾಚಿಂಗ್. ಬಾಯ್.